ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿ ಬಂದಿದ್ದ ಪವಿತ್ರ ಗೌಡ ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿದ್ರು. ಆದ್ರೆ ಯುಗಾದಿ ದಿನ ಖಡಕ್ ವಾರ್ನಿಂಗ್ ಒಂದನ್ನ ಕೊಟ್ಟಿದ್ದಾರೆ. ಹಬ್ಬದ ದಿನವೇ ಹೋಮ ಹವನ ಮಾಡಿಸಿರೋ ಪವಿತ್ರ ಗೌಡ ನನ್ನನ್ನ ಏನು ಮಾಡೋದಕ್ಕಾಗಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. ಪವಿತ್ರ ಗೌಡ ಒಂದು ಕಾಲದಲ್ಲಿ ಆರ್ ನಗರದ ಮಹಾರಾಣಿ ಚಕ್ರವರ್ತಿಯ ಸಾಮ್ರಾಜ್ಯದಲ್ಲಿದ್ದ ಪವಿತ್ರ ಗೌಡಳ ಗತ್ತು ಗೈರತ್ತೇ ಬೇರೆ ಲೆವೆಲ್ಲಿತ್ತು. ಸಾರಥಿಯ ಸ್ನೇಹದಲ್ಲಿದ್ದ ಸುಬ್ಬಿಗೆ ಸುಬ್ಬನೇ ಶ್ರೀರಕ್ಷೆಯಾಗಿದ್ದ. ಆದ್ರೆ 10 ತಿಂಗಳಲ್ಲಿ ಎಲ್ಲವೂ ಬದಲಾಗಿ ಹೋಗಿದೆ. ಸುಬ್ಬಿ ದೂರವಾಗಿ ತಿಂಗಳುಗಳೇ ಕಳೆದೋದ್ವು. ಕಣ್ಮುಂದೆ ಬಂದರೂ ಕಣ್ಣೆತ್ತಿ ನೋಡುತ್ತಿಲ್ಲ. ಹಿಂದೆ ಇದ್ದ ಸ್ನೇಹವೂ ಈಗಿಲ್ಲ. ಒಬ್ಬಂಟಿಯಾಗಿರೋ ಪವಿತ್ರ ಗೌಡ ಯುಗಾದಿ ದಿನವೇ ಭರ್ಜರಿ ಹೋಮ ಹವನ ನಡೆಸಿದ್ದಾರೆ. ಹೆಂಡತಿ ಮಗನ ಜೊತೆ ದರ್ಶನ್ ಕೇರಳದಲ್ಲಿ ಮಹಾಪೂಜೆ ನಡೆಸಿ ಬಂದ ಬೆನ್ನಲ್ಲೇ ಪವಿತ್ರ ಗೌಡ ವಿಶೇಷ ಪೂಜೆ ನೆರವೇರಿಸಿದ್ದಾರೆ. ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವ ಕಾರ್ಯ ಸಮುದ್ಯತ ಉದ್ಯಗ್ಭಾನು ಸಹಸ್ರಾಭ ಚತುರ್ಬಾಹು ಸಮನ್ವಿತ. ಕೇರಳದಲ್ಲಿ ಶತ್ರು ಸಂಹಾರ ಪೂಜೆ ನಡೆಸಿದ್ದ ದರ್ಶನ್, ಯುಗಾದಿ ದಿನವೇ ಮಹಾಪೂಜೆ ಮಾಡಿದ ಪವಿತ್ರ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಹಾಗೂ ಪವಿತ್ರ ಲಾಕ್ ಆಗಿದ್ದೇ ಆಗಿದ್ದು. ಅಲ್ಲಿಂದಲೇ ಸುಬ್ಬಿಯ ಸಂಬಂಧಕ್ಕೆ ಎಳ್ಳು ನೀರು ಬಿದ್ದಿದೆ. 6 ತಿಂಗಳು ಸೆರೆವಾಸ ಅನುಭವಿಸಿ ಬಂದ್ಮೇಲೆ ದೇವರು ದಿಂಡ್ರು ಅಂತ ಬ್ಯುಸಿ ಆಗಿರೋ ದರ್ಶನ್ ತಾನಾಯ್ತು ತನ್ನ ಕೆಲಸವಾಯ್ತು ಅಂತಿದ್ದಾರೆ. ದರ್ಶನ್ ಜೈಲು ಸೇರಿದಾಗಲಂತೂ ವಿಜಯಲಕ್ಷ್ಮಿ ಸುತ್ತದ ದೇವಸ್ಥಾನಗಳಿಲ್ಲ, ಹೋಗದಿರೋ ಪುಣ್ಯಕ್ಷೇತ್ರಗಳಿಲ್ಲ. ಈಗ ದರ್ಶನ್ ಹೊರಬಂದ ಮೇಲೂ ಇದೇ ಕಂಟಿನ್ಯೂ ಆಗಿದೆ. ಮೊನ್ನೆಯಷ್ಟೇ ಕೇರಳಕ್ಕೆ ಹೋಗಿದ್ದ ದರ್ಶನ್ ಫ್ಯಾಮಿಲಿ ಶತ್ರು ಸಂಹಾರ ಪೂಜೆ ಮಾಡಿಸಿತ್ತು ಅನ್ನೋ ಮಾತಿದೆ. ಇದರ ಬೆನ್ನಲ್ಲೇ ಈಗ ಪವಿತ್ರ ಗೌಡ ಸಹ ವಿಶೇಷ ಪೂಜೆ ನೆರವೇರಿಸಿದ್ದಾಳೆ. ಯುಗಾದಿ ಅಂದ್ರೆ ಯುಗದ ಆದಿ ಅಂತೀವಿ. ಹಿಂದೂಗಳ ಪ್ರಕಾರ ಇಂದಿನಿಂದಲೇ ಹೊಸ ಮನ್ವಂತರ ಶುರುವಾಗೋದು. ಇಂತಹ ಪುಣ್ಯ ದಿನದಲ್ಲೇ ಪವಿತ್ರ ಗೌಡ ವಿಶೇಷ ಪೂಜೆ ನೆರವೇರಿಸಿದ್ದಾಳೆ. ಪುರೋಹಿತರನ್ನ ಕರೆಸಿ ತಮ್ಮ ಮನೆಯಲ್ಲೇ ಹೋಮ ಹವನ ಮಾಡಿಸಿದ್ದಾಳೆ. ಇದರ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದು ಇಂಟ್ರೆಸ್ಟಿಂಗ್ ಕ್ಯಾಪ್ಷನ್ ಕೂಡ ಹಾಕಿದ್ದಾಳೆ. ಕೆಟ್ಟ ದೃಷ್ಟಿ ಯಾವಾಗಲೂ ನನ್ನನ್ನೇ ನೋಡುತ್ತಾ ಇರುತ್ತದೆ, ಆದ್ರೆ ಅದು ನನ್ನನ್ನ ಮುಟ್ಟೋಕ್ಕಾಗಲ್ಲ. ಋಣಾತ್ಮಕತೆಯೇ ತುಂಬಿರೋ ಈ ಜಗತ್ತಿನಲ್ಲಿ ನಿಮ್ಮ ದೃಷ್ಟಿ ಧನಾತ್ಮಕತೆಯತ್ತ ಇರಲಿ ಅಂತ ಬರೆದುಕೊಂಡಿದ್ದಾಳೆ. ಇದನ್ನು ನೋಡಿದ ಹಲವರು ಕಮೆಂಟ್ ಮೇಲೆ ಕಮೆಂಟ್ ಹಾಕ್ತಿದ್ದಾರೆ. ನಿಮ್ಮ ಮೇಲೆ ಬಿದ್ದಿರೋ ಆ ಕೆಟ್ಟ ದೃಷ್ಟಿ ಯಾವುದು, ಬಾಸ್ ಎಲ್ಲೋದ್ರು ಅಂತೆಲ್ಲ ಕಿಚಾಯಿಸ್ತಿದ್ದಾರೆ. ಅಂದು ಕುಂಭಮೇಳ, ಇಂದು ಮಹಾಯಾಗ. ಅದೇನೋ ಗೊತ್ತಿಲ್ಲ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿದ್ದ ದರ್ಶನ್ ಹಾಗೂ ಪವಿತ್ರ ಮೇಲಿಂದ ಮೇಲೆ ದೇವರ ಮೊರೆ ಹೋಗ್ತಿದ್ದಾರೆ. ತಿಂಗಳ ಹಿಂದೆ ಕುಂಭಮೇಳಕ್ಕೆ ಹೋಗಿದ್ದ ಪವಿತ್ರ ಗೌಡ ಪುಣ್ಯ ಸ್ನಾನ ಮಾಡಿ ಬಂದಿದ್ಲು. ಗಂಗೆಯಲ್ಲಿ ಮಿಂದೇಳೋ ಮೂಲಕ ತಮ್ಮ ಇಷ್ಟಾರ್ಥ ನೆರವೇರಿಸಪ್ಪ ಅಂತ ಭಕ್ತಿಯಿಂದ ಬೇಡಿ ಬಂದಿದ್ಲು. ಇದರ ಬೆನ್ನಲ್ಲೇ ಈಗ ಮತ್ತೆ ಹೋಮ ಹವನ ನಡೆಸಿದ್ದಾಳೆ. ಇನ್ನು ಡೆವಿಲ್ ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿ ಆಗಿರೋ ದರ್ಶನ್ ಯುಗಾದಿ ಸಂಭ್ರಮವನ್ನ ಜೈಪುರದಲ್ಲೇ ಆಚರಿಸಿದ್ದಾರೆ. ಇಡೀ ಸಿನಿಮಾ ತಂಡ ಜೈಪುರದಲ್ಲಿ ಬೀಡು ಬಿಟ್ಟಿರೋದ್ರಿಂದ ಅಲ್ಲೇ ಯುಗದ ಆದಿಯನ್ನ ಆರಂಭ ಮಾಡಿದ್ದಾರೆ. ಒಟ್ನಲ್ಲಿ ದೇವರ ಮೊರೆ ಹೋಗಿರೋ ಪವಿತ್ರ ಗೌಡ ಮೇಲಿಂದ ಮೇಲೆ ಪೂಜೆ ಮಾಡಿಸ್ತಿರೋದು ಮಾತ್ರ ಸುಳ್ಳಲ್ಲ. ನಾಡಿನಾದ್ಯಂತ ಯುಗಾದಿ ಸಂಭ್ರಮ ಜೋರಾಗಿತ್ತು. ಊರೂರಲ್ಲೂ ಹಬ್ಬದ ಖುಷಿಯಲ್ಲಿ ಮಿಂದೆದ್ದ ಜನ ಬೇವು ಬೆಲ್ಲ ಹಂಚಿ ಸಂಭ್ರಮಿಸಿದ್ದಾರೆ. ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ. ಯುಗದ ಆದಿಯೇ ಯುಗಾದಿ. ಹಿಂದೂಗಳ ನಂಬಿಕೆ ಪ್ರಕಾರ ಇವತ್ತೇ ಹೊಸ ವರ್ಷ. ಪ್ರಕೃತಿಯಲ್ಲಿ ಹೊಸ ಚಿಗುರು ಸೃಷ್ಟಿಯಾಗೋ ಸುಂದರ ಕಾಲ. ಮರ ಬಳ್ಳಿಯೆಲ್ಲ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದ್ರೆ ಮೈ ಮನಸ್ಸುಗಳು ಹೊಸತನಕ್ಕೆ ತೆರೆದುಕೊಳ್ಳೋ ಶುಭ ಕಾಲ. ಹೀಗಾಗಿಯೇ ಬೇವು ಬೆಲ್ಲ ತಿಂದು ಬದುಕಿನುದ್ದಕ್ಕೂ ಸಿಹಿ ಕಹಿಯನ್ನ ಸಮನಾಗಿ ಸ್ವೀಕರಿಸಿ ಅನ್ನೋ ಸಂದೇಶ ನೀಡೋ ಹಬ್ಬವೇ ಯುಗಾದಿ. ಚಾಮರಾಜನಗರ ಜಿಲ್ಲೆಯಲ್ಲಿ ಯುಗಾದಿ ಹಬ್ಬದ ಸಂಭ್ರಮ ಜೋರಾಗಿತ್ತು. ಮಾದಪ್ಪನ ಬೆಟ್ಟದಲ್ಲಿ ಭಕ್ತ ಸಾಗರವೇ ಸೇರಿದ್ದು ಭಗವಂತನ ತೇರು ರಾಜಬೀದಿಯಲ್ಲಿ ಹೋಗ್ತಿದ್ರೆ ಉಘೆ ಉಘೆ ಅನ್ನೋ ಘೋಷವಾಕ್ಯ ದಶ ದಿಕ್ಕಲ್ಲೂ ಮೊಳಗ್ತಾ ಇತ್ತು. ಯುಗಾದಿ ಹಬ್ಬದ ದಿನ ರೈತರು ಹೊನ್ನಾರು ಕಟ್ಟಿ ಸಂಭ್ರಮಿಸುವ ಪ್ರತೀತಿ. ಹೀಗಾಗಿಯೇ ಎತ್ತುಗಳಿಗೆ ಪೂಜೆ ಮಾಡಿ ಸಂಭ್ರಮಿಸಿದ್ದಾರೆ. ಕೊಪ್ಪಳದ
ಸುತ್ತಲೂ ಯುಗಾದಿ ಸಂಭ್ರಮ ಎಲ್ಲೆಡೆ ಮನೆ ಮಾಡಿತ್ತು. ಹಿರೇಸಿಂದೋಗಿಯ ದುರ್ಗಾದೇವಿ ಜಾತ್ರೆಯಲ್ಲಿ ಕೊಂಡ ಹಾಯೋದೇ ವಿಶೇಷ. ನೂರಾರು ಭಕ್ತರು ಕೊಂಡ ಹಾಯೋ ಮೂಲಕ ಹಬ್ಬದ ಸವಿ ಸವಿದ್ರು. ಗದಗದ ಕಲ್ಲೂರು ಗ್ರಾಮದಲ್ಲೂ ಹಬ್ಬದ ಕಳೆ ಜೋರಾಗಿತ್ತು. ಇಂದೇ ದುರ್ಗಾದೇವಿ ಜಾತ್ರೆ ನಡೆಯೋದ್ರಿಂದ ಯುಗಾದಿ ಸಂಭ್ರಮ ಡಬ್ಬಲ್ ಆಗಿತ್ತು. ದೇವರ ಮೂರ್ತಿಯನ್ನ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡಿ ಕುಣಿದು ಕುಪ್ಪಳಿಸಿದ್ರು. ಸಿದ್ದು ಪಟ್ಟಭದ್ರ ಗೊಂಬೆ ಭವಿಷ್ಯ. ಧಾರವಾಡದ ಹನುಮಕೊಪ್ಪದಲ್ಲಿ ಯುಗಾದಿ ಬಂತಂದ್ರೆ ಗೊಂಬೆ ಭವಿಷ್ಯ ಹೊರಬೀಳುತ್ತೆ. ಇಲ್ಲಿ ಹೇಳೋ ಗೊಂಬೆ ಭವಿಷ್ಯ ನಿಜ ಆಗುತ್ತೆ ಅಂತಾನೆ ಇಲ್ಲಿನ ಜನ ನಂಬ್ತಾರೆ. ಈ ಬಾರಿಯೂ ಗೊಂಬೆ ಭವಿಷ್ಯ ಹೊರಬಿದ್ದಿದ್ದು ಕೇಂದ್ರ ಮತ್ತು ರಾಜ್ಯ ರಾಜಕಾರಣದಲ್ಲಿ ಯಾವುದೇ ಬದಲಾವಣೆಯಾಗೋದಿಲ್ಲ, ಸಿದ್ದರಾಮಯ್ಯ ಕುರ್ಚಿ ಭದ್ರವಾಗಿರುತ್ತೆ ಅನ್ನೋ ಸಂದೇಶ ಹೊರಹೊಮ್ಮಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಯುಗಾದಿ ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಿದ್ದಾರೆ. ಮಲ್ಲೇಶ್ವರದ ಗಂಗಮ್ಮ ದೇಗುಲ ಗವಿ ಗಂಗಾಧರೇಶ್ವರ ಸನ್ನಿಧಾನದಲ್ಲಿ ಜನಜಾತ್ರೆಯೇ ಸೇರಿತ್ತು. ಒಟ್ನಲ್ಲಿ ಯುಗಾದಿ ಆದಿಯನ್ನ ಜನರೆಲ್ಲ ಅದ್ದೂರಿಯಾಗಿ ಬರಮಾಡಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.